ಜಿ ಕೆ ಟ್ರಿಕ್ಸ್ ಕ್ಲಾಸ್ ಬೈ ಟ್ರಿಕ್ಸ್ ತರುಶ್ರೀ. ಇವತ್ತಿನ ಕ್ಲಾಸಲ್ಲಿ ನಾವು 6ನೇ ತರಗತಿಯ ಚಾಪ್ಟರ್ 3 ದಟ್ ಈಸ್ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಚಾಪ್ಟ್ರಲ್ಲಿ ಏನೇನಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ. ನಮ್ಮ ನಾಡು ಕರ್ನಾಟಕ. ನಮ್ಮ ರಾಜ್ಯಕ್ಕೆ ಸುಮಾರು 2000 ವರ್ಷಗಳ ಚರಿತ್ರೆ ಇದೆ. ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳಿವೆ. ಈ ಅಧ್ಯಾಯದಲ್ಲಿ ನಮ್ಮ ರಾಜ್ಯದ 4 ವಿಭಾಗಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಯಿತು. ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾಗಿವೆ. ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕವಾಗಿವೆ ಮತ್ತು ಕೆಲವು ಜಿಲ್ಲೆಗಳು ವಿಶಾಲವಾಗಿವೆ. ನಿಮಗೆಲ್ಲ ಗೊತ್ತಿದೆ, ಈಗ ಪ್ರಸ್ತುತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ, ಹೌದಲ್ವಾ? ಕೆಲವೊಂದು ಜಿಲ್ಲೆ ಚಿಕ್ಕದಿದೆ, ಕೆಲವೊಂದು ಜಿಲ್ಲೆ ದೊಡ್ಡದಿದೆ. ಮತ್ತು ಆ 31 ಜಿಲ್ಲೆಗಳನ್ನು ಒಟ್ಟಾರೆಯಾಗಿ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವುದು ಆ 4 ವಿಭಾಗಗಳು ಅಂತ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಕರ್ನಾಟಕ ರಾಜ್ಯವನ್ನು ಒಟ್ಟು 4 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಈ ಹಳದಿ ಬಣ್ಣದ ಭಾಗ ಏನಿದೆ ಅದು ಕಲಬುರಗಿ ಭಾಗ. ಈ ಹಸಿರು ಬಣ್ಣದಲ್ಲಿ ಏನಿದೆ ಅದು ಬೆಳಗಾವಿ ಭಾಗ. ಪರ್ಪಲ್ ಕಲರಲ್ಲಿ ನೇರಳೆ ಬಣ್ಣದಲ್ಲಿ ಏನಿದೆ ಅದು ಬೆಂಗಳೂರು ವಿಭಾಗ. ಅದರ ಕೆಳಗಡೆನೇ ಏನಾಗಿದೆ ಮೈಸೂರು ವಿಭಾಗ ಇದೆ. ಅದರ ಸುತ್ತ ಬೇರೆ ಬೇರೆ ರಾಜ್ಯಗಳೇನಾಗಿವೆ ಸುತ್ತುವರೆದಿವೆ. ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಆಂಧ್ರ ಪ್ರದೇಶ ಇದೆ, ಈ ಕಡೆ ತೆಲಂಗಾಣ ಬರುತ್ತೆ ಮೇಲೆ, ನೆಕ್ಸ್ಟು ಇಲ್ಲಿ ಮಹಾರಾಷ್ಟ್ರ ಇದೆ, ಗೋವಾ ಇದೆ, ಈ ಕಡೆ ಏನು ಬರುತ್ತೆ ನಮ್ಮ ಅರಬ್ಬಿ ಸಮುದ್ರ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೇರಳ ಬರುತ್ತೆ, ಈ ಕಡೆ ಏನು ಬರುತ್ತೆ ತಮಿಳುನಾಡು ಬರುತ್ತೆ. ಹೀಗೆ 4 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಏನಕ್ಕೆ? ಆಡಳಿತ ವ್ಯವಸ್ಥೆಯನ್ನು ಸುಲಲಿತಗೊಳಿಸಲಿಕ್ಕೆ. ನೆಕ್ಸ್ಟ್ ಯಾವೆಲ್ಲ ಆ 4 ವಿಭಾಗಗಳು ಅಂತ ಹೇಳಿದ್ದೀನಿ, ಇನ್ನೊಂದ್ಸಲ ನೋಡೋಣ ಬನ್ನಿ. ಒಂದೇನು ಬೆಳಗಾವಿ ವಿಭಾಗ, ಒಟ್ಟು ಏನಾಗುತ್ತೆ ಅಂತಂದರೆ 9 ಜಿಲ್ಲೆ ಬರುತ್ತೆ. ನೆಕ್ಸ್ಟು ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರುತ್ತೆ. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆ ಬರುತ್ತೆ. ಕಲಬುರಗಿಯಲ್ಲೂ ಕೂಡ 7 ಜಿಲ್ಲೆ ಬರುತ್ತೆ. ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ 7 ಜಿಲ್ಲೆಗಳು, ಬೆಂಗಳೂರು ದೊಡ್ಡದು 9 ಜಿಲ್ಲೆ, ಅದರ ನೆಕ್ಸ್ಟ್ ಹೈಯೆಸ್ಟು ಮೈಸೂರು 8. ಓಕೆನಾ? ನಾನು ಆಗಲೇ ಹೇಳಿದ ಹಾಗೆ ಒಟ್ಟು 31 ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿದೆ. ಪ್ರತಿ ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿ ಇರ್ತಾರೆ. ಜಿಲ್ಲಾಧಿಕಾರಿ ಅಂತಂದರೆ ಡೆಪ್ಯೂಟಿ ಕಮಿಷನರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಅದೇ ರೀತಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಇರ್ತಾರೆ, ಅಂದರೆ ಅವರನ್ನು ಪ್ರಾದೇಶಿಕ ಆಯುಕ್ತರು ಅಂತಲೂ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ಭಾಗದಲ್ಲಿ 4 ವಿಭಾಗಗಳಲ್ಲಿರುವ ಜಿಲ್ಲೆಗಳು, ಅವುಗಳ ವಿಶಿಷ್ಟತೆಗಳು, ಪ್ರಾಕೃತಿಕ ಸಂಪನ್ಮೂಲ, ಕೃಷಿ, ಉದ್ದಿಮೆ, ಅರಣ್ಯ, ವಾಯುಗುಣ, ಹೀಗೆ ಮುಂತಾದ ಸಂಗತಿಗಳನ್ನು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಫಸ್ಟು ವೆರಿ ಇಂಪಾರ್ಟೆಂಟ್ ಭಾಗ ದಟ್ ಈಸ್ ಅದು ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗ. ನೆಕ್ಸ್ಟ್ ಇಲ್ಲಿ ನಮ್ಮ ಬೆಂಗಳೂರಿನ ವಿಶೇಷ ಏನಪ್ಪ ಅಂತಂದರೆ ಅದು ನಮ್ಮ ರಾಜ್ಯದ ರಾಜಧಾನಿ. ನಮ್ಮ ಹೆಮ್ಮೆಯ ರಾಜಧಾನಿ ಯಾವುದು? ಬೆಂಗಳೂರು. ಇದು ಒಂದು ಕಂದಾಯ ಆಡಳಿತದ ವಿಭಾಗವೂ ಆಗಿದೆ. ಈ ವಿಭಾಗದಲ್ಲಿ ಒಟ್ಟು ಎಷ್ಟು ಜಿಲ್ಲೆ ಬರುತ್ತೆ? 9 ಜಿಲ್ಲೆ ಬರುತ್ತೆ. ಅವುಗಳ ಹೆಸರನ್ನು ನೋಡೋಣ ಬನ್ನಿ. ಒಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ. ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿದೆ. ಇದನ್ನು ಒಂದ್ಸಲಿ ಭೂಪಟದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಕೊನೆಯ ಭಾಗದಲ್ಲಿ ಶಿವಮೊಗ್ಗ ಇದೆ, ಅದರ ಪಕ್ಕನೇ ದಾವಣಗೆರೆ ಇದೆ, ಅದರ ಪಕ್ಕ ಚಿತ್ರದುರ್ಗ ಇದೆ, ತುಮಕೂರಿದೆ, ಚಿಕ್ಕಬಳ್ಳಾಪುರ ಮೇಲಿದೆ, ಬೆಂಗಳೂರು ಗ್ರಾಮಾಂತರ ಇದೆ, ಬೆಂಗಳೂರು ನಗರ ಇದೆ, ಕೋಲಾರ ಇದೆ, ರಾಮನಗರ ಇದೆ. ಒಟ್ಟು ಎಷ್ಟು ಜಿಲ್ಲೆಗಳಿದ್ದಾವೆ? 9 ಜಿಲ್ಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಓಕೆ. ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ. ಮೊದಲು ಆಳಿದ ಅರಸರು ಯಾರಪ್ಪ ಅಂತಂದರೆ
ಕುವಲಾಲಪುರರವರು ಅಂದರೆ ಈಗಿನ ಕೋಲಾರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಯಾರು? ಕುವಲಾಲಪುರದವರು. ಮತ್ತು ಗಂಗರ ಮನೆತನದ ಅರಸರು ಅವರ ಆಳ್ವಿಕೆ ಆಳಿದ ಮೇಲೆ ಈ ಪ್ರದೇಶವು ಚೋಳರು, ಹೊಯ್ಸಳರು, ವಿಜಯನಗರು, ಮರಾಠರು, ಮೈಸೂರು ಒಡೆಯರು ಹಾಗೂ ವಿಜಯಪುರದ ಆದಿಲ್ ಶಾಹಿ ಮನೆತನದವರು ಆಳ್ತಾ ಹೋದರು ಒನ್ ಬೈ ಒನ್. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸ್ತಾ ಹೋದರು. ಯಾರು? ವಿಜಯನಗರದ ಅರಸರ ಕಾಲದಲ್ಲಿ ಪಾಳೆಗಾರರು ಏನು ಮಾಡ್ತಾರೆ? ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾರೆ. ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಪಾಳೆಪಟ್ಟು ಅಂತ ಕರಿತಾ ಇದ್ರು. ಇದು ಇಂಪಾರ್ಟೆಂಟ್ ವರ್ಡ್, ಪಾಳೆಪಟ್ಟು. ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು. ಪಾಳೆಗಾರರನ್ನು ನಾಯಕರು ಅಂತಲೂ ಕರಿತಾ ಇದ್ರು. ಅವ್ರು ಏನಾಗಿದ್ರು ಅಂತಂದರೆ, ಅವರು ವಿಜಯನಗರದ ಅರಸರಿಗೆ ಒಂಥರ ಸಾಮಂತರಾಗಿದ್ದರು. ಅಂದರೆ ಅವರ ಒಂದು ಕಂಟ್ರೋಲಲ್ಲಿ ಇದ್ದರು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳೋರಾಗಿದ್ದರು. ಯಾರು? ಈ ಪಾಳೆಗಾರರು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಳೆಪಟ್ಟುಗಳು ಯಾರಂತಂದರೆ, ಕೆಳದಿ ನಾಯಕರು, ಚಿತ್ರದುರ್ಗದ ಪಾಳೆಗಾರರು, ಯಲಹಂಕದ ಪಾಳೆಗಾರರು ಮತ್ತು ಚಿಕ್ಕಬಳ್ಳಾಪುರದ ಪಾಳೆಗಾರರು. ಸೆಪ್ರೇಟಾಗಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಬೆಂಗಳೂರು ವಿಭಾಗವನ್ನು. ಒಟ್ಟು 9 ಜಿಲ್ಲೆಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಒಂದು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಆ್ಯಂಡ್ ರಾಮನಗರ ಆ್ಯಂಡ್ ಕೋಲಾರ. ಈ ಜಿಲ್ಲೆಗಳ ಬೆಂಗಳೂರು ವಿಭಾಗದ ಜಿಲ್ಲಾವಾರು ಭೂಪಟವನ್ನು ನೋಡಿ ಆಯಿತು. ಈಗ ಇಲ್ಲಿರುವಂತಹ ಪ್ರಾಕೃತಿಕ ಸಂಪನ್ಮೂಲ ಅಂತಂದರೆ ಏನೆಲ್ಲ ಇದೆ? ನದಿಗಳು ಎಷ್ಟು ಇದ್ದಾವೆ, ಆ ಜಿಲ್ಲೆಗಳ ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳ ವಿಸ್ತೀರ್ಣ ಎಷ್ಟು, ಆ ಜಿಲ್ಲೆಗಳ ವಿಶೇಷತೆ ಏನು, ಅಲ್ಲಿನ ವಾತಾವರಣ ಹೇಗಿದೆ, ಅಲ್ಲಿ ಬೆಳೆಯುವಂತಹ ಗಿಡಗಳು, ಅಲ್ಲಿ ಇರುವಂತಹ ಖನಿಜ ಸಂಪನ್ಮೂಲ ಏನಿದೆ, ಅವುಗಳನ್ನೆಲ್ಲ ಗಣಿ ಹೇಗಿದೆ, ಮತ್ತು ಅಲ್ಲಿ ಹರಿಯುವಂತಹ ನದಿ, ಜಲಾಶಯ ಎಲ್ಲವನ್ನು ಕೂಡ ನಾವು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ಓಕೆ, ಅಂದರೆ ಪ್ರಕೃತಿಯಿಂದ ದೈವದತ್ತವಾಗಿ ಸಿಕ್ಕಿರುವಂತಹ ಎಲ್ಲ ಸಂಗತಿಗಳನ್ನು ನಾವು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ನದಿ, ಕಾಡು, ಕಣಿವೆ, ಜಲಪಾತ, ಖನಿಜ, ಗಣಿ, ವನ್ಯಮೃಗ, ಮಣ್ಣು ಮುಂತಾದವನ್ನೆಲ್ಲ ನಾವು ಏನಂತ ಕರಿತೀವಿ? ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ಈ ವಲಯದಲ್ಲಿ ಇದು ಇಂಪಾರ್ಟೆಂಟು, ಈ ವಲಯದಲ್ಲಿ ಉಷ್ಣವಲಯದ ಮಾನ್ಸೂನ್ ಕಾಡುಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದರ? ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ನೋಡ್ತೀವಿ ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ. ಇದು ಇಂಪಾರ್ಟೆಂಟು. ನೆಕ್ಸ್ಟು ಆದರೆ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪ ಹವಾಮಾನವಿಲ್ಲ. ಕೋಲಾರ ಜಿಲ್ಲೆ ಏನಿದೆ ಅತ್ಯಂತ ಉಷ್ಣವಲಯಕ್ಕೆ ಸೇರಿದರೆ, ಶಿವಮೊಗ್ಗ ಜಿಲ್ಲೆ ಏನಿದೆ ಅದು ಮಲೆನಾಡು ಪ್ರದೇಶ ಅಂತ ಅನಿಸ್ಕೊಳ್ಳುತ್ತೆ. ಹಾಗೆಯೇ ಚಿತ್ರದುರ್ಗ ಜಿಲ್ಲೆ ಏನಿದೆ ಅದು ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಆಗಿದೆ. ಯಾವುದು? ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಅನ್ನೋ ತಾಲೂಕಲ್ಲಂತೂ ತುಂಬ ಕಡಿಮೆ ಮಳೆ ಬೀಳುವಂಥದ್ದು ಇಡೀ ನಮ್ಮ ರಾಜ್ಯದಲ್ಲಿಯೇ. ಮತ್ತು ತುಮಕೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಮುಂತಾದವು ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳಾಗಿವೆ. ಓಕೆನಾ? ನೆಕ್ಸ್ಟು ಈ ವಲಯದಲ್ಲಿ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಪಶ್ಚಿಮ ಘಟ್ಟ ವೆರಿ ಇಂಪಾರ್ಟೆಂಟ್. ಪಶ್ಚಿಮ ಘಟ್ಟ ಅಂತಂದರೆ ಗೊತ್ತಿದೆ ಅಲ್ವಾ? ಈ ನಮ್ಮ ಇದು ಕರ್ನಾಟಕ ಆದರೆ ಇಲ್ಲಿ ಈ ಕಡೆ ಕಾರ್ನರಲ್ಲಿ ಏನಿದೆ ಅದು ಪಶ್ಚಿಮ ಘಟ್ಟಗಳನ್ನು ತೋರಿಸುತ್ತೆ. ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಲ್ಲೇ ಹೆಚ್ಚಾಗಿ ನದಿಗಳು ಹುಟ್ಟುವಂಥದ್ದು ಉತ್ತರ ಪಿನಾಕಿನಿ ನದಿ, ದಕ್ಷಿಣ ಪಿನಾಕಿನಿ ನದಿ, ವೇದಾವತಿ ನದಿ, ಶಿಂಷಾ ನದಿ, ತುಂಗಭದ್ರಾ ನದಿ, ಶರಾವತಿ, ವರದಾ ನದಿ ಮುಂತಾದದ್ದು. ಅದರಲ್ಲಿ ಶರಾವತಿ ನದಿ ಅನ್ನುವಂಥದ್ದು ಏನಿದೆ ಅದು ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿ. ಇದು ಇಂಪಾರ್ಟೆಂಟು. ಯಾವ ನದಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ? ಶರಾವತಿ ನದಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಆಮೇಲೆ ಈ ಶರಾವತಿ ನದಿಯಿಂದ ಏನಾಗ್ತಾ ಇದೆ ಅಂತಂದರೆ ವಿಶ್ವವಿಖ್ಯಾತ ಜೋಗ ಜಲಪಾತ
ಜೋಗ ಜಲಪಾತ ಏನಾಗಿದೆ, ಶರಾವತಿ ನದಿಯಿಂದ ಆಗಿರುವಂತಹ ಒಂದು ಜಲಪಾತ. ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದರೆ ಮುತ್ಯಾಲಮಡು ಅನ್ನುವಂಥ ಏನದು ಜಲಾಶಯ ಎಲ್ಲಿದೆ? ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ನೆನ್ಪಿಟ್ಕೊಳ್ಳಿ, ಬೆಂಗಳೂರು ನಗರ. ಯಾವುದು? ಮುತ್ಯಾಲಮಡು. ನೆಕ್ಸ್ಟು ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ನೂರಾರು ಪ್ರಸಿದ್ಧ ಕೆರೆಗಳು ಕೂಡ ಇದೆ. ನೆಕ್ಸ್ಟು ಮೈಸೂರು ಅರಸರು ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅನೇಕ ಡ್ಯಾಮ್ಸನ್ನು ಕಟ್ಟಿಸಿದ್ದಾರೆ. ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಯಾವುದಪ್ಪ ಅಂತಂದರೆ ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಒಂದು ನೀರಾವರಿ ಯೋಜನೆಯಾಗಿದೆ. ಅದು ಎಲ್ಲಿದೆ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಬರುವಂಥದ್ದು. ಇದು ಇಂಪಾರ್ಟೆಂಟು. ಇದನ್ನು ರಿಪೀಟೆಡ್ ಆಗಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಾಣಿ ವಿಲಾಸ ಸಾಗರ ಯಾವ ಜಿಲ್ಲೆಯಲ್ಲಿದೆ ಮತ್ತು ಯಾರು ಕಟ್ಟಿಸಿದ್ರು ಅಂತ ಹೇಳಿ. ಮತ್ತು ಮಾರ್ಕೋನಹಳ್ಳಿ ಡ್ಯಾಮ್ ಅಂತ ಹೇಳಿ ಅದು ತುಮಕೂರು ಜಿಲ್ಲೆಯ ಕುಣಿಗಲ್ಲಲ್ಲಿದೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥದ್ದು ಇಂಪಾರ್ಟೆಂಟು. ಓಕೆನಾ? ನೆಕ್ಸ್ಟು ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರ್ಯಗಳಿಂದ ಏನಾಗಿದೆ? ನದಿ ಬತ್ತಿ ಹೋಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿದೆ. ಕೆರೆಗಳು ಭೂ ಪರಿವರ್ತನೆಯಾಗಿ ನಾಶ ಆಗ್ತಾ ಇದ್ದಾವೆ. ನೀರಿನ ತೀವ್ರ ಅಭಾವ ಉಂಟಾಗ್ತಾ ಇದೆ. ಕೆರೆಗಳ ಜಲಮೂಲಗಳ ಮತ್ತು ಅಂತರ್ಜಲದ ರಕ್ಷಣೆಗೆ ನಾವೆಲ್ಲರೂ ಗಮನ ನೀಡುವ ಅಗತ್ಯವಿದೆ. ಈ ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳಿವೆ. ಸಮೃದ್ಧವಾಗಿ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿ ಇರುವಂಥದ್ದು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಫೇಮಸ್ ಯಾವುದಪ್ಪ ಅಂತಂದರೆ ಈ ಕೋಲಾರದ ಚಿನ್ನಗಣಿ. ಆಮೇಲೆ ಚಿನ್ನದ ಅದಿರು, ಆದರೆ ಈಗ ಸದ್ಯಕ್ಕೆ ಕೋಲಾರ ಚಿನ್ನದ ಗಣಿ ಕ್ಲೋಸ್ ಆಗಿದೆ, ಯಾಕೆಂದರೆ ಅಲ್ಲಿ ಚಿನ್ನ ಸಿಗ್ತಾ ಇಲ್ಲ. ಮತ್ತು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪ ಇರುವಂಥದ್ದು. ಚಿತ್ರದುರ್ಗದಲ್ಲಿ ತಾಮ್ರದ ಗಣಿ ಈಗಲೂ ಇದೆ. ಚಿತ್ರದುರ್ಗ ಮತ್ತು ತುಮಕೂರಲ್ಲಿ ಕಬ್ಬಿಣದ ಅದಿರಿನ ಜೊತೆಗೆ ಚಿತ್ರದುರ್ಗದಲ್ಲಿ ತಾಮ್ರದ ಗಣಿ ಕೂಡ ಇದೆ. ನೆಕ್ಸ್ಟು ಅಲ್ಲಿರುವಂತಹ ಅರಣ್ಯಗಳು, ವನ್ಯಪ್ರಾಣಿಗಳು ಮತ್ತು ರಾಷ್ಟ್ರೀಯ ಉದ್ಯಾನವನ ಯಾವೆಲ್ಲ ಅಂತ ನೋಡೋಣ. ನೆಕ್ಸ್ಟು ಈ ಬೆಂಗಳೂರು ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂತಹ ಪ್ರದೇಶ ಯಾವುದಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆ. ಇದು ನನ್ನ ಹೆಮ್ಮೆಯ ಜಿಲ್ಲೆಯೂ ಕೂಡ ಹೌದು. ನೆಕ್ಸ್ಟು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕಡಿಮೆ ಇದೆ. ಯಾಕೆ ಅಂತಂದರೆ ಎಲ್ಲ ಸಿಟಿ ಇದೆ, ಹಾಗಾಗಿ ಏನಿದೆ? ಕಾಡು ಕಡಿಮೆ ಇದೆ. ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ. ಒಂದೇ ರೀತಿಯ ಅರಣ್ಯ ಇಲ್ಲ, ಎಲ್ಲ ಥರದ ಅರಣ್ಯನೂ ನಾವು ನೋಡ್ಬೋದು. ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ. ಶಿವಮೊಗ್ಗ ಜಿಲ್ಲೆಯ ಗಡಿ ಏನಿದೆ, ಗಡಿಯಲ್ಲಿ ಏನಾಗಿದೆ? ಸಹ್ಯಾದ್ರಿ ಪರ್ವತ ಅನ್ನುವಂಥದ್ದು ಇದೆ, ಶ್ರೇಣಿ ಇದೆ. ಶ್ರೇಣಿ ಅಂತಂದರೆ ಬೆಟ್ಟದ ಸಾಲುಗಳು. ಓಕೆ. ಬಿದಿರು, ಆಲದ ಮರಗಳು, ಹುಣಸೆ ಮರಗಳು, ಶ್ರೀಗಂಧ, ಡಿಂಡಿಗ ಇದೆಲ್ಲ ಏನು ಕೇಳಲ್ಲ, ಗೊತ್ತಿದ್ರೆ ಸಾಕು. ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನದ ಮೂಲಗಳಾಗಿವೆ. ಅಂದರೆ ಫಾರೆಸ್ಟ್ ರಿಸೋರ್ಸಸ್ಸಿಂದ ಕೆಲವೊಂದಷ್ಟು ಪ್ರಾಡಕ್ಟ್ಸನ್ನು ಮಾಡಿ ಮಾರ್ತಾ ಇದ್ದಾರೆ ಎಲ್ಲಿ ಕಾಡಿನ ಜನಗಳು. ಈ ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲುರಾಮೇಶ್ವರ ಗುಡ್ಡ. ಬೆಂಗಳೂರು ವಿಭಾಗದ ಅತ್ಯಂತ ದೊಡ್ಡ ಗುಡ್ಡ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಹಾಲುರಾಮೇಶ್ವರ ಗುಡ್ಡ. ಇತರ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲೇದುರ್ಗ ಇದೆ, ಚಂದ್ರಗುತ್ತಿ ಇದೆ, ಕೊಡಚಾದ್ರಿ ಮತ್ತು ನಂದಿದುರ್ಗ ಇತ್ಯಾದಿ. ಇವೆಲ್ಲ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ಗುಡ್ಡಗಳು. ನೆಕ್ಸ್ಟು ಅನೇಕ ವನ್ಯಪ್ರಾಣಿಗಳನ್ನು ಕಾಣಬಹುದು. ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು ಬೆಂಗಳೂರು ವಿಭಾಗದಲ್ಲಿ ಪ್ರಮುಖ ಧಾಮಗಳು ಹೀಗಿವೆ. ಓಕೆ. ಇಲ್ಲಿ ಜೋಗಿಮಟ್ಟಿ ಅರಣ್ಯಧಾಮ, ಜೋಗಿಮಟ್ಟಿ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಮತ್ತು ಇಲ್ಲಿ ಕೊಟ್ಟಿದ್ದಾರಲ್ಲ ಚಿತ್ರದುರ್ಗ ಅಂಥೇಳಿ. ಆಮೇಲೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಬೆಂಗಳೂರು ನಗರದಲ್ಲಿದೆ.
ಭದ್ರಾ ವನ್ಯಮೃಗಧಾಮ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಒನ್ಸ್ ಅಗೇನ್ ಶರಾವತಿ ವನ್ಯಮೃಗಧಾಮ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ. ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗುಡವಿ ಪಕ್ಷಿಧಾಮ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಮಂಡಗದ್ದೆ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಕಗ್ಗಲಡು ಪಕ್ಷಿಧಾಮ ಏನಿದೆ ಅದು ತುಮಕೂರು ಜಿಲ್ಲೆಯಲ್ಲಿದೆ. ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ, ಇದು ತುಂಬ ಇಂಪಾರ್ಟೆಂಟ್. ಐ ವಿಲ್ ಸ್ಟ್ರೆಸ್ ಆ್ಯಂಡ್ ಟೆಲ್ ಯು ಒನ್ಸ್ ಅಗೇನ್. ಈ ರಾಮದೇವರ ಬೆಟ್ಟ ಅಂತ ಏನಿದೆ ಅಲ್ವಾ, ರಣಹದ್ದು ಸಂರಕ್ಷಣಾ ಧಾಮ, ಇದು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಯಾವ ಜಿಲ್ಲೆಯಲ್ಲಿದೆ? ರಾಮನಗರ ಜಿಲ್ಲೆಯಲ್ಲಿದೆ. ನೆಕ್ಸ್ಟು ಜಯಮಂಗಲಿ ಕೃಷ್ಣಮೃಗಧಾಮ, ಇದನ್ನು ಕೇಳಿದ್ದಾರೆ. ಜಯಮಂಗಲಿಯಲ್ಲಿದೆ, ತುಮಕೂರು ಜಿಲ್ಲೆಯಲ್ಲಿದೆ. ಅದರ ಪಕ್ಕದ ಜಿಲ್ಲೆ ತುಮಕೂರಿನಲ್ಲಿದೆ. ಓಕೆ, ಈ ವನ್ಯ ಮೃಗಧಾಮಗಳನ್ನು ಒಮ್ಮೆ ಭೇಟಿ ಮಾಡಿ ಅಂತ ಮಕ್ಕಳಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಕೃಷಿ ಮತ್ತು ಉದ್ದಿಮೆಗಳ ಬೆಳವಣಿಗೆ. ಬೆಂಗಳೂರು ವಿಭಾಗದ ಜನರಿಗೆ ಏನಾಗಿದೆ ಅಂತಂದರೆ, ಕೃಷಿಯು ಅತ್ಯಂತ ಪ್ರಧಾನವಾದ ಕಸುಬಾಗಿದೆ. ಇಲ್ಲಿ ಹೆಚ್ಚು ಒಣಭೂಮಿ ಬೇಸಾಯ ಇದೆ. ಒಣಭೂಮಿ ಬೇಸಾಯ ಅಂತಂದರೆ ಹೆಚ್ಚು ನೀರು ಅವಶ್ಯಕತೆ ಇಲ್ಲದಂತಹ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಮಳೆಯನ್ನು ನಂಬಿಕೊಂಡೇ ಇಲ್ಲಿ ವ್ಯವಸಾಯ ನಡೆಯುತ್ತಿದೆ. ಮಳೆ ಬಂದ್ರೇ ಫಸಲು ಚೆನ್ನಾಗಿ ಬರೋದು, ಇಲ್ಲ ಅಂತಂದರೆ ಇಲ್ಲ, ಆ ಥರ. ನೆಕ್ಸ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಳ್ಳೆ ನೀರಾವರಿ ವ್ಯವಸ್ಥೆ ಇದೆ. ಅಂದರೆ ನದಿಗಳು, ಕೆರೆಗಳು ಸಾಕಷ್ಟಿವೆ. ಹಾಗಾಗಿ ಕೃಷಿಗೆ ತೊಂದರೆ ಇಲ್ಲ ಶಿವಮೊಗ್ಗ ಜಿಲ್ಲೆ. ನೆಕ್ಸ್ಟು ಮಣ್ಣು ಹೇಗಿದೆ? ಮಣ್ಣು ಹೇಗಿದೆ ಅಂತಂದರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಕೆಂಪು ಮಣ್ಣು ಇದೆ, ಆದರೆ ಹೇಗಿದೆ ಅದನ್ನು ಮರಳು ಮಿಶ್ರಿತಗೊಂಡಂತಹ ಒಂದು ಮಣ್ಣಿದೆ. ನೆಕ್ಸ್ಟು ಎರೆಮಣ್ಣು ಕೆಲವು ಭಾಗಗಳಲ್ಲಿದೆ. ಒಂದು ವಿಧದ ಮಣ್ಣು ಎರೆಮಣ್ಣು ಅಂಥೇಳಿ, ಅದು ಕೂಡ ಒಂಥರ ಫಲವತ್ತಾದ ಮಣ್ಣೆ. ಆ ಕೆಂಪು ಮಣ್ಣಿನ ಜೊತೆಗೆ ಎರೆಮಣ್ಣು ಕೂಡ ನಾವು ನೋಡಬಹುದಾಗಿದೆ. ನೆಕ್ಸ್ಟು ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿತೀವಿ. ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು, ತೆಂಗಿನಕಾಯಿ, ಅಡಿಕೆ, ಹತ್ತಿ, ಕಬ್ಬು ಮುಂತಾದವುಗಳನ್ನು ಬೆಳಿತೀವಿ. ನೆಕ್ಸ್ಟು ರೇಷ್ಮೆ ಕೂಡ ಒಂದು ಉತ್ತಮ ಕಮರ್ಷಿಯಲ್ ಕ್ರಾಪ್ ಆಗಿದೆ. ಈ ರೇಷ್ಮೆ ಉದ್ಯಮಕ್ಕೆ ಬೇಕಾಗಿರುವಂತಹ ಮರ ಯಾವುದಪ್ಪ ಅಂತಂದರೆ ಈ ಹಿಪ್ಪು ನೇರಳೆ ಗಿಡ. ಈ ಹಿಪ್ಪು ನೇರಳೆ ಗಿಡವನ್ನು ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೀತಾರೆ. ಅದನ್ನು ರೇಷ್ಮೆ ಹುಳುಗಳಿರ್ತಾವಲ್ಲ, ಅವುಗಳಿಗೆ ಆಹಾರವಾಗಿ ನೀಡ್ತಾರೆ ಇದನ್ನು, ಹಿಪ್ಪು ನೇರಳೆಯನ್ನು. ಹಾಗಾಗಿ ಅವುಗಳನ್ನು ಬೆಳೆಯುವಂಥದ್ದು. ಸಪೋಟ, ಪಪಾಯ, ಹಲಸಿನ ಹಣ್ಣು, ಕಿತ್ತಳೆ ಹಣ್ಣು, ಓಕೆನಾ? ಈ ಥರ ವಿವಿಧ ಹಣ್ಣುಗಳನ್ನು ನಾವು ಹೆಚ್ಚಾಗಿ ಕಾಣಬಹುದು. ಮತ್ತು ಇಲ್ಲಿ ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನು ಹೆಚ್ಚಾಗಿ ಬಳಸ್ತಾರೆ. ಮತ್ತು ರಾಗಿಯಿಂದ ರಾಗಿ ಹಿಟ್ಟು, ಅಕ್ಕಿಯಿಂದ ಅಕ್ಕಿ ರೊಟ್ಟಿಯನ್ನು, ರಾಗಿಯಿಂದ ರಾಗಿ ರೊಟ್ಟಿ, ಅಕ್ಕಿಯಿಂದ ಅಕ್ಕಿ ರೊಟ್ಟಿಯನ್ನು ಮಾಡ್ತಾರೆ ಮತ್ತು ತಿಂತಾರೆ. ಮತ್ತು ಗೋಧಿಯಿಂದ ಚಪಾತಿ ಕೂಡ ಮಾಡಿ ಬಳಸೋದು ಉಂಟು. ಮತ್ತು ಹಬ್ಬಗಳಲ್ಲಿ ಹಲವಾರು ಸಿಹಿ ತಿನಿಸುಗಳನ್ನು ಮಾಡಿಕೊಂಡು ಖುಷಿಯಿಂದ ಗಮ್ಮತ್ತಲ್ಲಿ ಹಬ್ಬ ಮಾಡ್ತಾರೆ. ನೆಕ್ಸ್ಟು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕೃಷಿ ಪ್ರಧಾನವಾಗಿರೋದ್ರಿಂದ APMC ಅಂತ ಕೇಳಿರ್ಬೋದು. ಅಂದರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪನೆ ಮಾಡಿದೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ರೈತರು ಏನು ತಮ್ಮ ಬೆಳೆಗಳನ್ನು ಬೆಳೆದಿರ್ತಾರೋ, ಸರಕುಗಳನ್ನು ಅಲ್ಲಿ ಬಂದು ಮಾರಾಟ ಮಾಡಬಹುದು ಸರ್ಕಾರ ನಿರ್ಧರಿಸಿರುವಂತಹ ಬೆಲೆಗಳಲ್ಲಿ. ಮತ್ತು ಉಗ್ರಾಣಗಳು ಅಂತಂದರೆ ಸ್ಟೋರ್ ಹೌಸ್ ಕೂಡ ಇದೆ. ತಮ್ಮ ಎಕ್ಸಸ್ ಗ್ರೇನ್ಸನ್ನು ಕಲೆಕ್ಟ್ ಮಾಡೋಕ್ಕೆ ಕಷ್ಟ ಆಯಿತು ಅಂತಂದರೆ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂತಹ ಸ್ಟೋರ್ ಹೌಸ್ಗಳನ್ನು ಬಳಸ್ಕೊಳ್ಬಹುದು ರೈತರು. ಅಲ್ಲಿ ಅವರು ತಮ್ಮ ಉತ್ಪನ್ನಗಳನ್ನು ಪ್ರಿಸರ್ವ್ ಮಾಡಬಹುದು. ನಮ್ಮ ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರು ವಿಭಾಗದವರಾಗಿರ್ತಾರೆ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೂಡ ಈ ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ. ನೆಕ್ಸ್ಟು ಇಲ್ಲಿ ಶೇಷಾದ್ರಿ ಅಯ್ಯರ್ ಯಾರು? ಮೈಸೂರು ಅರಸರ ಕಾಲದಲ್ಲಿದ್ದಂತಹ ದಿವಾನರು. ಅವರ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಓಕೆ, ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದರು. ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆ ಅಂದರೆ ನೀರನ್ನು ಬಳಸಿ ವಿದ್ಯುತ್ತನ್ನು ತಯಾರಿ ಮಾಡ್ತಾಯಿದ್ರು.
ನೆಕ್ಸ್ಟು KGFನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು. ಈ KGFನಲ್ಲಿ ಚಿನ್ನವನ್ನು ಹೊರತೆಗಿಲಿಕ್ಕೆ ನೀರಿನ ಅವಶ್ಯಕತೆ ಬಹಳ ಇತ್ತು. ವಿದ್ಯುತ್ ಅವಶ್ಯಕತೆ ಬಹಳ ಇತ್ತು. ಆ ವಿದ್ಯುತ್ತನ್ನು ನೀರನ್ನು ಬಳಸಿ ಎಲ್ಲಿ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡಿದ್ರು ಅಂತಂದರೆ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರದಲ್ಲಿ. ಅದು ಯಾರ ಕಾಲದಲ್ಲಿ ಅಂತ ಕೇಳ್ತಾರೆ. ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಶೇಷಾದ್ರಿ ಅಯ್ಯರ್ ಈಸ್ ರಿಲೇಟೆಡ್ ಟು ವಾಟ್? ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ. ನೆಕ್ಸ್ಟು KGFನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲ ಆಯ್ತಲ್ವಾ. ನಂತರ ಬಂದಂತಹ ದಿವಾನರು ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್. ಅವ್ರ ಕಾಲದಲ್ಲಂತೂ ಬಹಳನೇ ಕೈಗಾರಿಕಾ ವಲಯದಲ್ಲಿ ಇಂಪ್ರೂವ್ಮೆಂಟ್ ಆಯಿತು ವಿತ್ ದ ಹೆಲ್ಪ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅನೇಕ ಕೈಗಾರಿಕಾ ಅಭಿವೃದ್ಧಿಯನ್ನು ಕೈಗೊಳ್ತಾರೆ. ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರ ಆಗಿ ಮಾರ್ಪಡಿಸ್ತಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ನಿರ್ಮಾಣ ಮಾಡ್ತಾರೆ. ಯಾರ ಕಾಲದಲ್ಲಿ? ವಿಶ್ವೇಶ್ವರಯ್ಯನವರ ಕಾಲದಲ್ಲಿ 1923ರಲ್ಲಿ ಸ್ಥಾಪನೆಯಾಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಅಂತ ಕರೀತಾರೆ. ನೆಕ್ಸ್ಟು ಕಾಗದದ ಕಾರ್ಖಾನೆಯನ್ನು 1936ರಲ್ಲಿ ಪ್ರಾರಂಭ ಮಾಡ್ತಾರೆ. ಈ 1923 ಏನಿದೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಡೌನ್ 1923. ಹಾಗೆ ಪೇಪರ್ 1936. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಭದ್ರಾವತಿಯಲ್ಲಿ ಸ್ಥಾಪನೆಗೊಳ್ಳುತ್ತೆ. ಯಾವ ಕಾರ್ಖಾನೆ? ಸಿಮೆಂಟ್ ಕಾರ್ಖಾನೆ. ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ. ಈಗಿದೆ ಅಟ್ ಪ್ರೆಸೆಂಟ್. ಎಲ್ಲಿದೆ? ತುಮಕೂರು ಜಿಲ್ಲೆಯಲ್ಲಿದೆ. ನೆಕ್ಸ್ಟು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ದಿಮೆಗೆ ನಮ್ಮ ಬೆಂಗಳೂರು ಜಿಲ್ಲೆ ಫೇಮಸ್ ಆಗಿದೆ. ಅಂದರೆ IT-BTಗೆ ಫೇಮಸ್ ಆಗಿರುವಂತಹ ಜಿಲ್ಲೆ ಯಾವುದು? ಬೆಂಗಳೂರು. ನೆಕ್ಸ್ಟು ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದೆ. ಉದ್ಯೋಗದ ಮೂಲ ಕೂಡ ಆಗಿದೆ. ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ 2ನೆಯ ಸ್ಥಾನದಲ್ಲಿದೆ. ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಏನಿದೆ? ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ, ಆನೇಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ. ಬಟ್ಟೆಯ ಸಿದ್ಧ ಉಡುಪುಗಳೇನಿದೆ ಈ ಒಂದು ಯೂನಿಟನ್ನು ನಮ್ಮ ಸರ್ಕಾರ ಸ್ಥಾಪನೆ ಮಾಡಿದೆ. ಎಲ್ಲಿ? ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ನಲ್ಲಿ. ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ, ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಉದ್ಯಮಗಳು ಕಾರ್ಯನಿರತವಾಗಿವೆ. ಕೆಲವು ಉದ್ಯಮಗಳು ಸಾರ್ವಜನಿಕ ವಲಯದಲ್ಲಿದ್ದರೆ ಉಳಿದವು ಖಾಸಗಿ ಮಾಲೀಕತ್ವವನ್ನು ಹೊಂದಿವೆ. ಕೆಲವು ಕಾರ್ಖಾನೆಗಳು ಗೌರ್ಮೆಂಟ್ ಅಂಡರ್ ಬರ್ತವೆ, ಇನ್ನು ಕೆಲವು ಪ್ರೈವೇಟ್ ಸೆಕ್ಟರ್ನ ಅಂಡರ್ನ ಬರ್ತವೆ. ನೆಕ್ಸ್ಟು ಕಲೆ, ಸಾಹಿತ್ಯ, ಜಾನಪದ, ನಾಟಕ ಮತ್ತು ನೃತ್ಯವನ್ನು ನೋಡೋದು. ಇಲ್ಲಿ ವಚನ ಸಾಹಿತ್ಯಕ್ಕೆ ಖ್ಯಾತಿಯನ್ನು ಹೊಂದಿದ್ದಂತಹ ಅಕ್ಕಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಇಬ್ಬರೂ ಸಹಿತ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದಂಥವರು. ನೆಕ್ಸ್ಟು ದಾಸ ಪರಂಪರೆಗೆ ಶ್ರೀಪಾದರಾಯರು ಅನ್ನೋರು ಫೇಮಸ್ ಆಗಿದ್ದರು. ಅವರು ಕೂಡ ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ. ನೆಕ್ಸ್ಟು ಒಬ್ಬೊಬ್ಬರ ಫೋಟೋನು ನೋಡ್ತಾ ಹೋಗ್ಬೋದು ನೀವು. ಇವರೆಲ್ಲರೂ ಕೂಡ ಶಿವಮೊಗ್ಗ ವಿಭಾಗಕ್ಕೆ ಸೇರಿದಂಥವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, UR ಅನಂತಮೂರ್ತಿ, GS ಶಿವರುದ್ರಪ್ಪ, ನಿಸಾರ್ ಅಹಮದ್, P ಲಂಕೇಶ್, DV ಗುಂಡಪ್ಪ, ಅನುಪಮಾ ನಿರಂಜನ, MK ಇಂದಿರಾ, ನಾ ಡಿಸೋಜ, ಸಿದ್ಧಲಿಂಗಯ್ಯ, ಹೀಗೆ ಈ ಮಹಾನ್ ವ್ಯಕ್ತಿಗಳು ನಮ್ಮ ಬೆಂಗಳೂರು ವಿಭಾಗಕ್ಕೆ ಸೇರಿದಂಥವರು. ಇವರೆಲ್ಲ ಕೂಡ ಕವಿ ಹಾಗೂ ಲೇಖಕರು. ಆಧುನಿಕ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಕುವೆಂಪು ಈ ವಿಭಾಗಕ್ಕೆ ಸೇರಿದವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು UR ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು. ಯಾರು? ಮಾಸ್ತಿ ಮತ್ತು ಅನಂತಮೂರ್ತಿ. ಹೀಗೆ ಹಲವಾರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವರು ಸಾಹಿತ್ಯ ಲೋಕಕ್ಕೆ ಅನೇಕ ಸಾಧನೆಗಳನ್ನು ಅಂದರೆ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಗುಬ್ಬಿ ವೀರಣ್ಣ ಅಂತ ಇವರು
ಕನ್ನಡ ನಾಟಕ ರಂಗದಲ್ಲಿ ಹೆಸರನ್ನು ಮಾಡಿದವರು. ಇವರ ಹೆಸರನ್ನು ಮರೆಯೋ ಹಾಗೆ ಇಲ್ಲ. ನೆಕ್ಸ್ಟು ನಾಟಕ ರತ್ನ, ನಾಟಕ ಸಾರ್ವಭೌಮ ಅಂತ ಬಿರುದನ್ನು ತಗೊಂಡಿರ್ತಾರೆ. ಇದು ಕೇಳ್ಬೋದು ಎಕ್ಸಾಮಲ್ಲಿ. ನಾಟಕ ರತ್ನ ಅಥವಾ ನಾಟಕ ಸಾರ್ವಭೌಮ ಎನ್ನುವ ಬಿರುದು ಯಾರಿಗಿದೆ ಅಂತಂದರೆ ಗುಬ್ಬಿ ವೀರಣ್ಣನವರಿಗಿದೆ. ನೆಕ್ಸ್ಟ್, ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರಾಗಿರ್ತಾರೆ. ಯಾರು? ಗುಬ್ಬಿ ವೀರಣ್ಣ. ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರು ಅಂತಂದರೆ ಸುಬ್ಬಯ್ಯ ನಾಯ್ಡು ಅಂತೇಳಿ. ಇವರು ಕನ್ನಡದ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನಾ ನಾಟಕದ ನಟರಾಗಿರ್ತಾರೆ. ಯಾರು? ನಾಯಕ ನಟ ಸುಬ್ಬಯ್ಯ ನಾಯ್ಡು ಅವರು ಸತಿ ಸುಲೋಚನಾ ಅನ್ನುವಂತಹ ಒಂದು ವಾಕ್ಚಿತ್ರದಲ್ಲಿ ಅವರು ನಾಯಕ ನಟರಾಗಿ ನಟನೆಯನ್ನು ಮಾಡಿರ್ತಾರೆ. ನೆಕ್ಸ್ಟು ಕೆ ಹಿರಣ್ಣಯ್ಯನವರು, ಅವರು ಹಾಸ್ಯಗಾರರಾಗಿರ್ತಾರೆ. ಮತ್ತು ಮಾಸ್ಟರ್ ಹಿರಣ್ಣಯ್ಯನವರು, ಅವರು ರಂಗಭೂಮಿ ಕಲಾವಿದರಾಗಿರ್ತಾರೆ. ನೆಕ್ಸ್ಟು ನೃತ್ಯ ಲೋಕಕ್ಕೆ ಶ್ರೀಮತಿ ಮಾಯಾ ರಾವ್ನವರು ಕೊಡುಗೆಯನ್ನು ನೀಡಿದ್ದಾರೆ. ಅವರು ಬೆಂಗಳೂರಿನವರು. ನೆಕ್ಸ್ಟು ಈ ಪ್ರೆಸೆಂಟ್ ಯುಗದಲ್ಲಿ ಚಲನಚಿತ್ರೋದ್ಯಮದ ಪ್ರಮುಖ ಕೇಂದ್ರ ಯಾವುದಪ್ಪ ಅಂತಂದರೆ ಈ ಬೆಂಗಳೂರು. ನೆಕ್ಸ್ಟು ಬೆಂಗಳೂರಿನ ಸಾಹಿತ್ಯದ ಹಬ್ಬವೂ ಇಲ್ಲಿ ನಡೆಯುತ್ತದೆ. ನಟರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ ನಾಗ್, ಅಂಬರೀಷ್ ಮುಂತಾದವರು ಈ ರಂಗದ ಬೆಳವಣಿಗೆಗೆ ಕಾರಣರಾದರು. ಯಾವುದಕ್ಕೆ? ಚಲನಚಿತ್ರದ ರಂಗಕ್ಕೆ. ನೆಕ್ಸ್ಟು ಜನಪದ ತಜ್ಞರಾದ ಸಾಹಿತಿ ಎಚ್.ಎಲ್. ನಾಗೇಗೌಡ ಅಂತವರು ಕೂಡ ಎಚ್.ಎಲ್. ನಾಗೇಗೌಡ ಏನಿದ್ದಾರಲ್ವ, ಜನಪದ ಲೋಕದ ಸ್ಥಾಪನೆ ಮಾಡಿದವರು. ಇದು ಕೇಳ್ತಾರೆ ಎಕ್ಸಾಮಲ್ಲಿ. ಜಾನಪದ ಲೋಕ ಎಲ್ಲಿದೆ ಅಂತ ಕೇಳ್ತಾರೆ. ರಾಮನಗರ ಜಿಲ್ಲೆಯಲ್ಲಿದೆ. ಓಕೆನಾ? ನೆಕ್ಸ್ಟು ಪ್ರಸಿದ್ಧ ಜನಪದ ಕಲೆಗಳು ಯಾವೆಲ್ಲ ಇದೆ ಅಂತ ನೋಡೋದಾದರೆ ಕರಗ ಉತ್ಸವ ಒಂದು ವಿಶೇಷ ಜನಪದ ಪ್ರಕಾರ ಇಲ್ಲಿ ಕಾಣಬಹುದು ನೀವು. ನೆಕ್ಸ್ಟು ಸೋಮನ ಕುಣಿತ ಮತ್ತೊಂದು ಜಾನಪದ ಪ್ರದರ್ಶನ ಆಗಿದೆ. ಯಾವುದು? ಸೋಮನ ಕುಣಿತ. ನೆಕ್ಸ್ಟು ಯಕ್ಷಗಾನ, ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಕುಣಿತ ಮುಂತಾದವು ಇಲ್ಲಿ ಫೇಮಸ್ ಆಗಿದೆ. ನೆಕ್ಸ್ಟು ಇಲ್ಲಿ ಕರಗ ಉತ್ಸವ ನೋಡ್ಬೋದು. ತಲೆ ಮೇಲೆ ಹೊತ್ಕೊಂಡಿದ್ದಾರಲ್ವ, ಅದು ಕರಗ ಉತ್ಸವ. ಇದೊಂದು ಆರ್ಟ್ ಗ್ಯಾಲರಿಯಲ್ಲಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಈ ಬೆಂಗಳೂರು ವಿಭಾಗ ಎಲ್ಲ ರೀತಿಯಿಂದಲೂ ಸಮೃದ್ಧ ಹೊಂದಿರುವಂತಹ ವಿಭಾಗ. ನೆಕ್ಸ್ಟು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಂದರೆ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆಯನ್ನು ಬೆಂಗಳೂರು ವಿಭಾಗ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಅದರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ, ಮತ್ತೊಂದು ವಿಜ್ಞಾನಿ CNR ರಾವ್. ಇಬ್ಬರೂ ಕೂಡ ಭಾರತ ರತ್ನ ವಿಜೇತರು. ಈ ಇಬ್ಬರೂ ಕೂಡ ಬೆಂಗಳೂರು ವಿಭಾಗಕ್ಕೆ ಸೇರಿದವರು. ಅದರಲ್ಲೂ ಎಲ್ಲಿಗೆ? ಯಾವ ಜಿಲ್ಲೆಗೆ? ತುಮಕೂರು ಜಿಲ್ಲೆಗೆ ಸೇರಿದವರು. ನೊಬೆಲ್ ಪ್ರಶಸ್ತಿ ಪಡೆದ ಸರ್ CV ರಾಮನ್ ಬೆಂಗಳೂರಿನಲ್ಲಿ ಸಂಶೋಧನೆಯನ್ನು ನಡೆಸಿರುವಂಥವರು. ನೆಕ್ಸ್ಟು ಅನೇಕ ವಿಶ್ವವಿದ್ಯಾಲಯಗಳಿದೆ, ಸಂಶೋಧನಾ ಸಂಸ್ಥೆ ಇದೆ, ವೈಜ್ಞಾನಿಕ ಪ್ರಯೋಗಾಲಯಗಳಿದೆ ಅಲ್ಲಿ ಬೆಂಗಳೂರು ವಿಭಾಗದಲ್ಲಿ. ಮತ್ತು ಕೃಷಿ ವಿಶ್ವವಿದ್ಯಾಲಯ ಇದೆ. ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾವೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಸಿದ್ಧಗಂಗಾ ಮಠ. ಅವರು ಶ್ರೀ ಶಿವಕುಮಾರ ಸ್ವಾಮಿಯವರ ನೇತೃತ್ವದಲ್ಲಿ, ಇವರು ಮೇಲೆ ಕಾಣ್ತಿದೆಯಲ್ಲ ಶಿವಕುಮಾರ ಸ್ವಾಮಿಯವರ ಫೋಟೋ, ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಪ್ಲಸ್ ಫ್ರೀ ಎಜುಕೇಷನ್ ಸಿಗ್ತಾ ಇದೆ, ತುಮಕೂರು ಜಿಲ್ಲೆಯಲ್ಲಿದೆ. ನೆಕ್ಸ್ಟು ರಾಮನಗರ ಜಿಲ್ಲೆಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದಿರುವಂತಹ ಆದಿಚುಂಚನಗಿರಿ ಮಟ್ಟದ ಶಿಕ್ಷಣ ಸೇವೆಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗ ಇದೆ. ಇವರ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಇವರ ಮಾರ್ಗದರ್ಶನದಲ್ಲಿ ಏನಿದೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಸ್ಟಾರ್ಟ್ ಆಗಿರುವಂಥದ್ದು. ನೆಕ್ಸ್ಟು ಮುರುಘರಾಜೇಂದ್ರ ಮಠ ಚಿತ್ರದುರ್ಗದ್ದು, ಸಿರಿಗೆರೆ ತರಳಬಾಳು ಮಠದಲ್ಲೂ ಕೂಡ ಶೈಕ್ಷಣಿಕ ಸೇವೆ ನಿರಂತರವಾಗಿ ನಡೀತಾ ಇದೆ. ಹಾಗೂ ಆರೋಗ್ಯ ಸೇವೆಗಳು ಕೂಡ ಬಹಳ ಉತ್ಕೃಷ್ಟ ಮಟ್ಟದ್ದಾಗಿದೆ. ನೆಕ್ಸ್ಟು ಸಾಂಸ್ಕೃತಿಕ ಸಂಪತ್ತಿಗೆ ಬರೋದಾದರೆ, ಸಾಂಸ್ಕೃತಿಕ ಸಂಪತ್ತು ಅಂತಂದರೆ ಸಾಂಸ್ಕೃತಿಕ ಉತ್ಸವ ಆಗಿರ್ಬೋದು, ಜಾತ್ರೆ, ಹಬ್ಬ, ಇವೆಲ್ಲ ಸಾಂಸ್ಕೃತಿಕ ಉತ್ಸವಗಳಿಗೆ ಉದಾಹರಣೆಯಾಗಿದೆ. ಕರ್ನಾಟಕದ ಏಕೀಕರಣ ರೂವಾರಿ ಯಾರಿದ್ದಾರೆ? ಕೆಂಗಲ್
ಹನುಮಂತಯ್ಯರವರು ಈ ವಿಭಾಗಕ್ಕೆ ಸೇರ್ತಾರೆ. ಅವರು ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣ ಆಯಿತು. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಏನಂತ ಕೇಳ್ತಾರೆ ಅಂತಂದರೆ, ಯಾವ ಮುಖ್ಯಮಂತ್ರಿಯ ಕಾಲದಲ್ಲಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಆಯಿತು ಅಂತ ಕೇಳ್ತಾರೆ. ಯಾರ ಕಾಲದಲ್ಲಿ? ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ. ಓಕೆನಾ? ನೆಕ್ಸ್ಟ್, ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ. ಇವರು ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ಇವರು ಬಹಳಷ್ಟು ರಾಜ್ಯ ನಿರ್ಮಾಣ ಕಾರ್ಯವನ್ನು ಕೈಗೊಳ್ತಾರೆ. ಯಾರ ಕಾಲದಲ್ಲಿ? ಎಸ್ ನಿಜಲಿಂಗಪ್ಪನವರ ಕಾಲದಲ್ಲಿ. ಮತ್ತು ಪರಿಸರ ಪೋಷಣೆಗೆ ಮತ್ತೊಂದು ಫೇಮಸ್ ಹೆಸರು ಯಾರಪ್ಪ ಅಂತಂದರೆ ಸಾಲುಮರದ ತಿಮ್ಮಕ್ಕ. ಮತ್ತು ಕ್ರಿಕೆಟರ್ಸಲ್ಲಿ ಮೋಸ್ಟ್ ಫೇಮಸ್ ಅನಿಲ್ ಕುಂಬ್ಳೆ ಅವರು ಈ ವಿಭಾಗಕ್ಕೆ ಸೇರಿದವರಾಗಿದ್ದಾರೆ. ಆಮೇಲೆ ಯೋಗ ಕ್ಷೇತ್ರದಲ್ಲಿ BKS ಅಯ್ಯಂಗಾರ್ ಅವರು ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ನೆಕ್ಸ್ಟು, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ KC ರೆಡ್ಡಿ. ಇದನ್ನು ಕೇಳ್ತಾರೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಕೇಳ್ತಾರೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? KC ರೆಡ್ಡಿ. ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟ್, ಎರಡನೆಯ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಆಗಲೇ ಹೇಳಿದೆ, ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ ವಿಧಾನಸೌಧ ನಿರ್ಮಾಣ ಆಗುತ್ತೆ. ಮತ್ತು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಮತ್ತು ಕಡಿದಾಳ್ ಮಂಜಪ್ಪ, ಶರ್ಮಾ, ದೊರೆಸ್ವಾಮಿ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಾರೆ. ಕೆಂಗಲ್ ಹನುಮಂತಯ್ಯ ಮತ್ತು ನಿಜಲಿಂಗಪ್ಪ ಅವರು ನಿಜವಾದ ಕರ್ನಾಟಕದ ಏಕೀಕರಣದ ರೂವಾರಿಗಳಾಗಿರ್ತಾರೆ. ಶಾಂತವೇರಿ ಗೋಪಾಲಗೌಡ ಅನ್ನೋರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ. ಇಲ್ಲಿ ಕೊಟ್ಟಿದ್ದಾರಲ್ವ, ಇವರು ಶಾಂತವೇರಿ ಗೋಪಾಲಗೌಡರು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗದಲ್ಲಿ 14 ಮಾರ್ಚ್ 1923ರಲ್ಲಿ ಜನಿಸಿದರು. ತಮ್ಮ 28ನೇ ವಯಸ್ಸಿನ ಯುವಕ ಗೋಪಾಲಗೌಡ 1951ರಲ್ಲಿ ಕಾಗೋಡು ಭೂ ಚಳವಳಿಯನ್ನು ಆರಂಭಿಸ್ತಾರೆ. ತುಂಬ ಚಿಕ್ಕ ಏಜು, 28 ವರ್ಷದಲ್ಲಿ ಭೂ ಚಳವಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಬಂಧನಕ್ಕೂ ಕೂಡ ಒಳಗಾಗ್ತಾರೆ. ಗೇಣಿದಾರರ ಭೂ ಹೋರಾಟವು ಗೋಪಾಲಗೌಡರಿಂದಾಗಿ ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಎಂದು ಇದ್ದುದನ್ನು ಕರ್ನಾಟಕವೆಂದಾಗಿ ನಾಮಕರಣ ಮಾಡುವ ಹೋರಾಟದಲ್ಲಿ ಸಹ ಗೋಪಾಲಗೌಡರು ಪ್ರಮುಖವಾಗಿರ್ತಾರೆ. ಶಾಸನ ಸಭೆಯಲ್ಲಿ ಅವರು ಮಾಡಿದ ಭಾಷಣ ಆಗಿರಬಹುದು, ಅವರ ನಡೆಗಳು ಅವರು ಅತ್ಯಂತ ಶ್ರೇಷ್ಠ ರಾಜಕಾರಣಿ ಅನ್ನೋದನ್ನು ತೋರಿಸ್ಕೊಡುತ್ತೆ. ಈ ಭಾಗದ ಪ್ರಶ್ನೆಗಳನ್ನು ನೋಡೋಣಾದರೆ, ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ನಾನು ಆಗಲೇ ಹೇಳಿದೆ, ಎಷ್ಟಿದೆ? 9 ಜಿಲ್ಲೆ ಇದೆ. ಎಷ್ಟಿದೆ? 9 ಜಿಲ್ಲೆ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಅಂತಂದರೆ ಶಿವಮೊಗ್ಗ ಜಿಲ್ಲೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ? ಬೆಂಗಳೂರು, ಮೋಸ್ಟ್ ಫೇಮಸ್ ಬೆಂಗಳೂರು ಜಿಲ್ಲೆಯಲ್ಲಿದೆ. ಹಿಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ಯಮಕ್ಕೆ ಕಚ್ಚಾ ಸಾಮಗ್ರಿಯಾಗಿದೆ? ರೇಷ್ಮೆ, ಅದು ಸಿಲ್ಕ್. ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರಾರು? ಇದನ್ನು ಕಮೆಂಟ್ ಮಾಡಿ. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗ ಉತ್ಸವ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರು KC ರೆಡ್ಡಿ. ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಯನ್ನು ರಕ್ಷಿಸಲಾಗಿದೆ? ಯಾವುದು? ಗರುಡ. ಓಕೆ. ನೆಕ್ಸ್ಟು, ಇದು ಲಾಂಗ್ ಆನ್ಸರ್ಸ್ ಇದೆ. ಇದನ್ನು ನೀವು ಅಟ್ಲೀಸ್ಟ್ ಒಂದು ಬುಕ್ಕಲ್ಲಿ, ನೋಟ್ ಬುಕ್ಕಲ್ಲಿ ಬರೆದಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇಲ್ಲಿಗೆ ಈ ದಿನದ ಬೆಂಗಳೂರು ವಿಭಾಗದ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ನಮ್ಮ ಕ್ಲಾಸ್ ಮುಗಿದಿದೆ. ಧನ್ಯವಾದಗಳು.